ನಮಸ್ಕಾರ ಸ್ನೇಹಿತರೆ. ನಾವು ಈಗ ಆಲ್ರೆಡಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಬಗ್ಗೆ ಮಾಹಿತಿಯನ್ನು ನೋಡಿವಿ. ಯಾರ್ಯಾರು ಆ ಒಂದು ವಿಡಿಯೋ ನೋಡಿರೋ ಪ್ಲೇ ಲಿಸ್ಟ್ನಲ್ಲಿದೆ, ಹೋಗಿ ನೋಡಿಕೊಳ್ಳಿ. ಸಂವಿಧಾನದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಮಾಹಿತಿ ಆಗಿದೆ ನೋಡಿ. ಇದೊಂದು ಕೂಡ ಯಾವುದಂದರೆ ಕೇಂದ್ರ ಮಂತ್ರಿಮಂಡಲ. ಪ್ರಧಾನಮಂತ್ರಿ ನಂತರದಲ್ಲಿ ಇದು ನಾವು ನೋಡ್ಬೋದು ಕೇಂದ್ರ ಮಂತ್ರಿಮಂಡಲ. ಇದು ಭಾರತದ ಆಡಳಿತದ ಒಂದು ಶಕ್ತಿ ಎಂದೇ ನಾವು ಹೇಳ್ಬೋದು. ಈಗ ಇದು ಯಾವ ರೀತಿಯಾಗಿ ಸಂರಚನೆ ಹೊಂದಿದೆ, ಇದರ ಕಾರ್ಯವಿಧಾನ ಏನೇನು ಮತ್ತು ಸಾಂವಿಧಾನಿಕ ಹೊಣೆಗಾರಿಕೆಗಳ ಯಾವುದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಯೂನಿಯನ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ದ ಪವರ್ ಆಫ್ ದ ಇಂಡಿಯನ್ ಗವರ್ನೆನ್ಸ್. ಇದ್ರ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ಮಂತ್ರಿಮಂಡಲ ಎಂದರೇನು? ಕೌನ್ಸಿಲ್ ಆಫ್ ಮಿನಿಸ್ಟರ್. ವಾಟ್ ಈಸ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್? ಇದು ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ. ನಾವು ಒಂದು ಪ್ರಧಾನಮಂತ್ರಿ ಒಂದು ವಿಡಿಯೋದಲ್ಲಿ ನೋಡಿದ ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ಕೂಡ ಪ್ರಮುಖ ಮಾಹಿತಿ ಇದೆ ನೋಡಿ. ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ ಏನಂದರೆ ಸಾಂವಿಧಾನಿಕ ಮುಖ್ಯಸ್ಥ ಆಗಿರ್ತಾನೆ. ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿರ್ತದೆ ನೋಡ್ರಿ. ಈ ಒಂದು ಪ್ರಧಾನಮಂತ್ರಿಯ ಒಂದು ಮಂತ್ರಿ ನೇತೃತ್ವದ ಮಂತ್ರಿಮಂಡಲ ನೈಜ ಕಾರ್ಯಾಂಗ ಆಗಿರ್ತದೆ, ರಿಯಲ್ ಎಕ್ಸಿಕ್ಯೂಟಿವ್. ಇದು ಆಡಳಿತ ನೀತಿಗಳು ರೂಪಿಸುವ ಮತ್ತು ಜಾರಿ ತರುವ ಅತ್ಯುನ್ನತ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ಪ್ರಮುಖವಾಗಿ ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥರಾದರೆ, ಪ್ರಧಾನಿಯವರು ಮತ್ತು ಮಂತ್ರಿಮಂಡಲ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ನೋಡ್ರಿ. ರಾಷ್ಟ್ರಪತಿ ಬರೀ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಪ್ರಧಾನಿ ಮತ್ತು ಮಂತ್ರಿಮಂಡಲ ಏನಂದರೆ ಈ ಒಂದು ಸರ್ಕಾರದ ಮುಖ್ಯಸ್ಥರಾಗಿರುತ್ತೆ ನೋಡ್ರಿ. ಹೆಡ್ ಆಫ್ ಗೌರ್ಮೆಂಟ್, ಹೆಡ್ ಆಫ್ ಸ್ಟೇಟ್, ಹೆಡ್ ಆಫ್ ಗೌರ್ಮೆಂಟ್ ಯಾರಂದರೆ ಪ್ರಧಾನಿ ಮತ್ತು ಮಂತ್ರಿಮಂಡಲ ಮುಖ್ಯಸ್ಥ ಆಗಿರ್ತದೆ. ಬರೀ ರಾಷ್ಟ್ರಪತಿ ಮಾತ್ರ ಮುಖ್ಯಸ್ಥರಾಗಿರ್ತಾರೆ ನೋಡ್ರಿ. ಸಂವಿಧಾನದ 74ನೇ ವಿಧಿ ರಾಷ್ಟ್ರಪತಿಗೆ ನೆರವು ಮತ್ತು ಸಲಹೆಯನ್ನು ಸೂಚನೆಯನ್ನು ನೀಡುತ್ತದೆ. 74ನೇ ವಿಧಿ ಏನಂದರೆ ರಾಷ್ಟ್ರಪತಿಗೆ ಸಲಹೆ, ನೆರವು ಮತ್ತು ಸಲಹೆಗೆ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ನೋಡ್ರಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ರಾಷ್ಟ್ರಪತಿಯವರಿಗೆ ಮತ್ತು ಅವರ ಒಂದು ಕಾರ್ಯನಿರ್ವಹಣೆಯಲ್ಲಿ ಸಹಾಯ ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲ ಇರುತ್ತದೆ. ಮಂತ್ರಿಮಂಡಲ ಯಾವುದಕ್ಕೆ ಇರ್ತದಂದರೆ ಈ ರಾಷ್ಟ್ರಪತಿಗೆ ಒಂದು ಸಹಾಯ ಆಗಿರ್ಬೋದು, ಸಲಹೆ ನೀಡಲು ಈ ಒಂದು ಮಂತ್ರಿಮಂಡಲ ಇರ್ತದೆ ನೋಡ್ರಿ. ಅದೇ ರೀತಿಯಾಗಿ ಬದ್ಧತೆ ಅಂದರೆ ಮಂತ್ರಿಮಂಡಲ ನೀಡುವ ಸಲಹೆಯು ರಾಷ್ಟ್ರಪತಿಗೆ ಬದ್ಧವುಳ್ಳದಾಗಿರ್ತದೆ. 42 ಮತ್ತು 44ನೇ ತಿದ್ದುಪಡಿಗಳ ಒಂದು ಪ್ರಕಾರ ಏನಪ್ಪ ಅಂತಂದರೆ ಈ ಒಂದು ಮಂತ್ರಿಮಂಡಲ ಪ್ರಕಾರ ಈ ಒಂದು ರಾಷ್ಟ್ರಪತಿಗೆ ಬದ್ಧತೆಯನ್ನು ಕೂಡ ನೀಡುತ್ತದೆ. ಮಂತ್ರಿಮಂಡಲ ನ್ಯಾಯಾಂಗದಿಂದ ಮುಕ್ತವನ್ನು ಕೂಡ ನೀಡುತ್ತದೆ. ಮಂತ್ರಿಗಳು ಮತ್ತು ರಾಷ್ಟ್ರಪತಿಗೆ ನೀಡಿದ ಸಲಹೆಯನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ನೋಡಿ. ಮಂತ್ರಿಗಳು ಏನಾದರೂ ರಾಷ್ಟ್ರಪತಿಗಳಿಗೆ ಏನಾದರೂ ಸಲಹೆ ನೀಡಿದರೆ ನ್ಯಾಯಾಲಯದಲ್ಲಿ ಯಾವುದೇ ಒಂದು ಪ್ರಶ್ನಿಸುವ ಅಂತಿಲ್ಲ ಅಂತ ಹೇಳ್ಬೋದು. ನ್ಯಾಯಮುಕ್ತವಾಗಿರ್ತದೆ ಒಂದು ಕಾನ್ಸ್ಟಿಟ್ಯೂಷನ್. ಅದೇ ರೀತಿಯಾಗಿ 75ನೇ ವಿಧಿ ನೇಮಕಾತಿ ಮತ್ತು ಅಧಿಕಾರಾವಧಿ ಬಗ್ಗೆ ಮಾಹಿತಿಯನ್ನು ಹೇಳ್ತದೆ. ಸಂವಿಧಾನದ 75ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ನೇಮಕಾತಿ ಮತ್ತು ಅಧಿಕಾರಾವಧಿ. ಒಂದು ನೇಮಕಾತಿ ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿ ನೇಮಿಸ್ತಾರೆ ನೋಡಿ. ಪ್ರಧಾನಮಂತ್ರಿಗೆ ಸಂಬಂಧಿಸಿದಂಥ ನೇಮಕಾತಿ ಇರ್ತದೆ. ಇತರೆ ಮಂತ್ರಿಗಳನ್ನು ಪ್ರಧಾನಿ ಸಲಹೆ ಮೇರೆಗೆ ರಾಷ್ಟ್ರಪತಿ ನೇಮಿಸುತ್ತಾರೆ. ಅದೇ ರೀತಿಯಾಗಿ ಇತರ ಮಂತ್ರಿಗಳನ್ನು ಒಂದು ಪ್ರಧಾನಿ ಮಂತ್ರಿಯ ಒಂದು ಸಲಹೆ ಮೇರೆಗೆ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ ಎಷ್ಟಂದರೆ ಮಂತ್ರಿಗಳು ರಾಷ್ಟ್ರಪತಿಯವರ ವಿಶ್ವಾಸವಿರುವವರೆಗೂ ಅಧಿಕಾರದಲ್ಲಿ ಇರ್ತಾರೆ ನೋಡ್ರಿ. ಒಂದು ರಾಷ್ಟ್ರಪತಿ ವಿಶ್ವಾಸವಿರುವವರೆಗೂ ಇವರ ಒಂದು ಅಧಿಕಾರಾವಧಿ ಇರ್ತದೆ. ಇವರ ಒಂದು ಪ್ರಮಾಣ ವಚನ ರಾಷ್ಟ್ರಪತಿಗಳು ಪದವಿ ಮತ್ತು ರಹಸ್ಯದ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಇವರ ಅರ್ಹತೆ ಏನಪ್ಪ ಅಂತಂದರೆ ಸಚಿವರಾದವರು 6 ತಿಂಗಳಿಗೊಮ್ಮೆ ಏನಪ್ಪ ಅಂತಂದರೆ ಸಂಸತ್ತಿನ ಸದಸ್ಯರಾಗಿರಬೇಕು. ಸಚಿವರಾದರೆ ಏನಾದರೂ 6 ತಿಂಗಳೊಳಗೆ ಏನಪ್ಪ ಅಂತಂದರೆ ಈ ಒಂದು ಸಂಸತ್ತಿನ ಸದಸ್ಯರಾಗಿರ್ಬೇಕಂತ ಹೇಳ್ತದೆ ಇದು ಅರ್ಹತೆ. ಮಂತ್ರಿಮಂಡಲದ ಸಂರಚನೆ ಯಾವ ರೀತಿಯಾಗಿದೆ ಅಂತ ನೋಡೋಣ. ನಾವು ಯಾವ ರೀತಿಯಾಗಿ ಪ್ರಧಾನಮಂತ್ರಿ ಬಳಿ ಒಂದು ಹುದ್ದೆಗೆ ಸಂಬಂಧಿಸಿದ ಮಾಹಿತಿ ನೀಡುವಲ್ಲಿ ನೋಡಿದೆವು, ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡ್ಬೋದು ನಾವು. ಮೊದಲನೇದಾಗಿ ರಾಜ್ಯ ಸಚಿವರು. ಇವರು ಕ್ಯಾಬಿನೆಟ್ ಮಂತ್ರಿಗಳಿಗೆ ಸಹಾಯ ಮಾಡಲು ಇರುತ್ತಾರೆ ನೋಡ್ರಿ. ಆಮೇಲೆ ರಾಜ್ಯ ಸಚಿವರು ಅಂದರೆ ಸ್ವತಂತ್ರ ನಿರ್ವಹಣೆ ಅಂತ ಹೊಂದಿರುವ ರಾಜ್ಯ ಸಚಿವರು. ಇವರು ಸಣ್ಣ ಸಚಿವಾಲಯಗಳ ಉಸ್ತುವಾರಿಯನ್ನು ವಹಿಸ್ತಾರೆ. ಜೊತೆಗೆ ಆಹ್ವಾನವಾಗಿದ್ದ ಕ್ಯಾಬಿನೆಟ್ ಸಭೆಗಳಿಗೆ ಇವರು ಹೋಗಿರ್ತಾರೆ. ಅಂದರೆ ಸ್ವತಂತ್ರ ನಿರ್ವಹಣೆ ಹೊಂದಿರುವಂಥ ಒಂದು ರಾಜ್ಯ ಸಚಿವರು ಇವರು. ಅದೇ ರೀತಿಗೆ ಮೇನಾಗಿ ಕ್ಯಾಬಿನೆಟ್ ಮಂತ್ರಿಗಳು ಬರ್ತಾರೆ ನೋಡ್ರಿ. ಇವ್ರ ಮೇಲೆ ಯಾರು ಬರ್ತಾರೆ ಅಂದರೆ ಕ್ಯಾಬಿನೆಟ್ ಮಂತ್ರಿಗಳು ಬರ್ತಾರೆ. ಇವರು ಪ್ರಮುಖ ಖಾತೆಗಳ ಮುಖ್ಯಸ್ಥರು ಮತ್ತು ನೀತಿ ನಿರ್ಧಾರವನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಕ್ಯಾಬಿನೆಟ್ ಮಂತ್ರಿಗಳು.
ಮಂತ್ರಿಮಂಡಲ ವೆಚ್ಚ ಸಚಿವ ಸಂಪುಟ. ಈ ಒಂದು ಮಂತ್ರಿಮಂಡಲ ಈ ಒಂದು ಭಾರತ ಸಚಿವ ಸಂಪುಟ ಯಾವ ರೀತಿ ಇದೆ ಅಂತ ನೋಡೋಣ. ಮಂತ್ರಿಮಂಡಲ ಸಚಿವ ಸಂಪುಟ ಅಂತ ನೋಡ್ಬೋದು, ಕ್ಯಾಬಿನೆಟ್ ಮತ್ತು ಕೌನ್ಸಿಲ್. ಮೊದಲನೇದಾಗಿ ದೊಡ್ಡ ಸಂಸ್ಥೆ ಮಂತ್ರಿಮಂಡಲ ದೊಡ್ಡ ಸಂಸ್ಥೆ ಆಗಿದೆ. 60-70 ಮಂತ್ರಿಗಳನ್ನು ಒಳಗೊಂಡದ. ಒಟ್ಟಾರೆ ಸಭೆ ಸೇರೋದು ಅಪರೂಪವಾಗಿರುತ್ತೆ ನೋಡ್ರಿ. ಒಂದು ಮಂತ್ರಿಮಂಡಲದ ಒಂದು ಸಭೆ ಸೇರೋದು ಅಪರೂಪವಾಗಿರ್ತದೆ. ಎಲ್ಲ ವರ್ಗದ ಮಂತ್ರಿಗಳನ್ನು ಒಳಗೊಂಡಿರ್ತದೆ ಅದು. ಈ ಒಂದು ಮಂತ್ರಿಮಂಡಲ ಏನು ಎಲ್ಲ ವರ್ಗದ ಮಂತ್ರಿಗಳನ್ನು ಒಳಗೊಂಡಿರ್ತದೆ. ಅದೇ ರೀತಿಯಾಗಿ ಸಚಿವ ಸಂಪುಟ ಅಂದರೆ ಕ್ಯಾಬಿನೆಟ್ ಬಗ್ಗೆ ನೋಡೋದಾದರೆ ಇದೊಂದು ಚಿಕ್ಕ ಸಂಸ್ಥೆ ಆಗಿದೆ. 15-20 ಒಂದು ಪ್ರಮುಖ ಮಂತ್ರಿಗಳು ಇರ್ತಾರಂತ ಹೇಳ್ಬೋದು ನಾವು ಸಚಿವ ಸಂಪುಟದಲ್ಲಿ. ಇವರು ಆಗಾಗ ಸಭೆ ಸೇರಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರ್ತಾರೆ. ಅಂದರೆ ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಏನಪ್ಪ ಅಂತಂದರೆ ಈ ಒಂದು ಸಚಿವ ಸಂಪುಟದ ಸದಸ್ಯರು ಏನು ಮಾಡ್ತಾರೆ ಅಂದರೆ ಸಭೆಯನ್ನು ಸೇರ್ತಿರ್ತಾರೆ. ಅದೇ ರೀತಿಯಾಗಿ 44ನೇ ತಿದ್ದುಪಡಿ ಮೂಲಕ ಸಂವಿಧಾನದಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಒಂದು ಸಚಿವ ಸಂಪುಟದ ಒಂದು ನಿರ್ಧಾರ ಅಂದರೆ ಸ್ಥಾನ ಯಾವ ರೀತಿ ಇದೆ ಅಂದರೆ 44ನೇ ತಿದ್ದುಪಡಿ ಮೂಲಕ ಸಂವಿಧಾನದಲ್ಲಿ ಈ ಒಂದು ಸ್ಥಾನ ಪಡೆದಿದೆ. ಇದು ಏನಪ್ಪ ಅಂತಂದರೆ ಮಂತ್ರಿಮಂಡಲ ವೆಚ್ಚ ಸಚಿವ ಸಂಪುಟದ ಬಗ್ಗೆ ಇತ್ತು ನೋಡ್ರಿ. ಅದೇ ರೀತಿಯಾಗಿ ಸಾಮೂಹಿಕ ಹೊಣೆಗಾರಿಕೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದರ ಬಗ್ಗೆ ನೋಡೋದಾದರೆ ಸಂವಿಧಾನದ 75(3) ವಿಧಿ ಏನಾದಂದರೆ ಮಂತ್ರಿಮಂಡಲವು ಲೋಕಸಭೆ ಸಾಮೂಹಿಕ ಹೊಣೆಗಾರಿಕೆಗಳನ್ನು ಹೊಂದಿರುತ್ತದೆ. ಈ ಒಂದು ಮಂತ್ರಿಮಂಡಲ ಏನಪ್ಪ ಅಂತಂದರೆ ಲೋಕಸಭೆಯ ಹೊಣೆಗಾರಿಕೆಯನ್ನು ಹೊಂದಿರ್ತದೆ ನೋಡ್ರಿ. ಇದರ ಅರ್ಥ ಏನಪ್ಪ ಅಂತಂದರೆ ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಅಂಗೀಕರಿಸಲ್ಪಟ್ಟರೆ ಇಡೀ ಒಂದು ಮಂತ್ರಿಮಂಡಲ ಏನಪ್ಪ ಅಂತಂದರೆ ರಾಜೀನಾಮೆ ನೀಡಬೇಕಾಗ್ತದೆ. ಏನಾದರೂ ಲೋಕಸಭೆಯಲ್ಲಿ ಅವಿಶ್ವಾಸನ ಒಂದು ನಿರ್ಣಯವನ್ನು ಅಂಗೀಕರಿಸಲ್ಪಟ್ಟರೆ ಏನಪ್ಪ ಅಂತಂದ್ರೆ ಇಡೀ ಒಂದು ಮಂತ್ರಿಮಂಡಲ ರಾಜೀನಾಮೆ ನೀಡಬೇಕಾದ ಎಲ್ಲ ಸದಸ್ಯರು ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ. ಇದರಲ್ಲಿ ಏನಪ್ಪ ಅಂತಂದರೆ ಯಾವ ತತ್ವವನ್ನು ಆಧರಿಸಿದೆ ಅಂದರೆ ಎಲ್ಲರೂ ಒಟ್ಟಾಗಿ ಈಜುತ್ತಾರೆ ಅಥವಾ ಒಟ್ಟಾಗಿ ಮುಳುತ್ತಾರೆ ಎಂಬ ಒಂದು ತತ್ವವನ್ನು ಆಧರಿಸ್ತದೆ. ಅದು ನಾವು ನೋಡ್ಬೋದು. ಇಲ್ಲಿ ಮೇಲುಗಡೆ ಒಂದು ಹಡಗು ಕಾಣ್ತಿದೆ, ಅದರಲ್ಲಿ ಎಲ್ಲ ಒಂದು ಸದಸ್ಯರು ಕುಂತಿರ್ತಾರೆ. ಈ ರೀತಿಯಾಗಿ ಮಂತ್ರಿಮಂಡಲ ಹೊಂದಿದೆ ಅಂತ ಹೇಳ್ಬೋದು. ಎಲ್ಲರೂ ಒಟ್ಟಾಗಿ ಈಜುತ್ತಿರ್ತಾರೆ ಅಥವಾ ಎಲ್ಲರೂ ಒಟ್ಟಾಗಿ ಮುಳುಗ್ತಿರ್ತಾರೆ. ಸ್ವಿಮ್ ಟುಗೆದರ್ ಸಿಂಕ್ ಟುಗೆದರ್ ಈ ರೀತಿಯಾಗಿ ಒಂದು ತತ್ವವನ್ನು ಒಳಗೊಂಡಿದೆ ಈ ಒಂದು ಮಂತ್ರಿಮಂಡಲ. ಇದರಲ್ಲಿ ಒಗ್ಗಟ್ಟು ಕೂಡ ಒಳಗೊಂಡಿದೆ. ಕ್ಯಾಬಿನೆಟ್ ನಿರ್ಧಾರಗಳನ್ನು ಪ್ರತಿಯೊಬ್ಬ ಮಂತ್ರಿಯು ಬೆಂಬಲಿಸಬೇಕಾಗ್ತದೆ. ಭಿನ್ನಾಭಿಪ್ರಾಯವಿದ್ದರೆ ರಾಜೀನಾಮೆ ನೀಡಬೇಕಾಗ್ತದೆ. ಕ್ಯಾಬಿನೆಟ್ ನಿರ್ಧಾರ ಏನಪ್ಪ ಅಂತಂದರೆ ಪ್ರತಿಯೊಬ್ಬ ಮಂತ್ರಿ ಏನಪ್ಪ ಅಂತಂದರೆ ಬೆಂಬಲ ನೀಡಬೇಕಾಗ್ತದೆ. ಇಲ್ಲಾಂದರೆ ಅವರು ಭಿನ್ನಾಭಿಪ್ರಾಯ ಇತ್ತಂದರೆ ರಾಜೀನಾಮೆ ನೀಡಬೇಕಾಗ್ತದೆ ನೋಡಿರಿ. ಒಂದು ಒಗ್ಗಟ್ಟು ಈ ರೀತಿ ಇದೆ. ಅದೇ ರೀತಿಯಾಗಿ ವೈಯಕ್ತಿಕ ಹೊಣೆಗಾರಿಕೆ ಅದರ ಬಗ್ಗೆ ನೋಡೋದಾದರೆ ಸಂವಿಧಾನದ 75(2) ವಿಧಿಯ ಪ್ರಕಾರ ಮಂತ್ರಿಗಳು ರಾಷ್ಟ್ರಪತಿಯವರ ವಿಶ್ವಾಸ ಇರುವವರಿಗೆ ಅಧಿಕಾರದಲ್ಲಿ ಇರುತ್ತಾರೆ ನೋಡಿರಿ. ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದ್ದಾರೆ. ಅವರೇನಪ್ಪ ಅಂತಂದರೆ ರಾಷ್ಟ್ರಪತಿ ವಿಶ್ವಾಸ ಇರುವವರೆಗೂ ಅವರು ಅಧಿಕಾರಾವಧಿಯಲ್ಲಿ ಮುಂದುವರಿತಾರೆ. ಮಂತ್ರಿಗಳು ರಾಷ್ಟ್ರಪತಿಯವರ ವಿಶ್ವಾಸ ಇರುವವರೆಗೂ ಅಧಿಕಾರದಲ್ಲಿ ಇರ್ತಾರೆ ನೋಡಿ ಮಂತ್ರಿಮಂಡಲ. ಜೊತೆಗೆ ರಾಷ್ಟ್ರಪತಿಗಳ ಜೊತೆಯಲ್ಲಿ ಅವರ ಒಂದು ಸದಸ್ಯರು ಕೂಡ ಒಳಗೊಂಡಿರ್ತಾರೆ ಮಂತ್ರಿಮಂಡಲದಲ್ಲಿ. ಒಬ್ಬ ಮಂತ್ರಿಯ ಕಾರ್ಯವೈಖರಿ ತೃಪ್ತಿದಾಯಕವಿಲ್ಲದಿದ್ದರೆ ಅವರನ್ನು ವಜಾಗೊಳಿಸುವ ರಾಷ್ಟ್ರಪತಿಗೆ ಸಲಹೆ ನೀಡಬಹುದು. ಒಬ್ಬ ವ್ಯಕ್ತಿ ಏನಪ್ಪ ಅಂತಂದರೆ ಆ ಒಂದು ಕೆಲಸದಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಅವರನ್ನು ತೆಗೆದುಹಾಕುವಂತೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳಿಗೆ ಒಂದು ಸಲಹೆಯನ್ನು ನೀಡಬಹುದು ನೋಡ್ರಿ. ಪ್ರತಿಯೊಬ್ಬ ಮಂತ್ರಿಯು ತಮ್ಮ ಇಲಾಖೆಯ ಕಾರ್ಯವೈಖರಿಗಳಲ್ಲಿ ಉತ್ತರದಾಯಿಯಾಗಿರಬೇಕಾಗ್ತದೆ. ಅದೇ ರೀತಿಯಾಗಿ ಭಾರತದಲ್ಲಿ ಮಂತ್ರಿಗಳಿಗೆ ಕಾನೂನು ಹೊಣೆಗಾರಿಕೆ ಇರೋದಿಲ್ಲ ನೋಡಿ. ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಈ ಒಂದು ಮಂತ್ರಿಗಳಿಗೆ ಕಾನೂನು ಹೊಣೆಗಾರಿಕೆಯನ್ನು ಹೊಂದಿರೋದಿಲ್ಲ. ಈ ಒಂದು ಮಂತ್ರಿಗಳು ಏನಾದರೂ ಪ್ರಧಾನಮಂತ್ರಿ ಒಬ್ಬ ವ್ಯಕ್ತಿಗೆ ತೆಗೆದುಹಾಕ್ಬೇಕಂದ್ರೆ ರಾಷ್ಟ್ರಪತಿಗೆ ಸಲಹೆಯನ್ನು ನೀಡಬೇಕಾಗ್ತದೆ. ಸಲಹೆ ಮೂಲಕ ಒಂದು ಮಂತ್ರಿಯನ್ನು ತೆಗೆದುಹಾಕ್ಬೋದು. ಈ ರೀತಿಯಾಗಿ ಮಂತ್ರಿಮಂಡಲ ಒಳಗೊಂಡ ನೋಡ್ರಿ. ಅದೇ ರೀತಿಯಾಗಿ ಸಂವಿಧಾನದ 78ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದ್ರೆ ಪ್ರಧಾನಮಂತ್ರಿಯ ಒಂದು ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಪ್ರಧಾನಮಂತ್ರಿ, ಮಂತ್ರಿಮಂಡಲ, ರಾಷ್ಟ್ರಪತಿ ಇವು ಎರಡರ ಮಧ್ಯೆ ಇರುವಂಥ ವ್ಯಕ್ತಿ ಯಾರಂದರೆ ಪ್ರಧಾನಮಂತ್ರಿ ಆಗಿರ್ತಾರೆ ನೋಡ್ರಿ. ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ನಡುವಿನ ಸಂವಹನದ ಕೊಂಡಿ ಅಂತ ಹೇಳ್ಬೋದು ನಾವು ಪ್ರಧಾನಮಂತ್ರಿಗೆ. ರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂಡಲದ ಒಂದು ಕೊಂಡಿ ಯಾರಾಗಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ತಾರೆ.
ಆಡಳಿತ ಮತ್ತು ಶಾಸಕಾಂಗ ಪ್ರಸ್ತಾವನೆಗಳ ಬಗ್ಗೆ ರಾಷ್ಟ್ರಪತಿಗೆ ಒಂದು ಮಾಹಿತಿಯನ್ನು ಕೂಡ ನೀಡುತ್ತಾರೆ ಪ್ರಧಾನಮಂತ್ರಿಯವರು. ಸಚಿವರು ತೆಗೆದುಕೊಂಡ ನಿರ್ಧಾರಗಳನ್ನು ಮಂತ್ರಿಮಂಡಲದ ಪರಿಶೀಲನೆಗೆ ಸಲ್ಲಿಸ್ತಾರೆ ಇವರು. ಈ ವ್ಯಕ್ತಿ ಒಂದು ಮಂತ್ರಿಮಂಡಲದ ಸಚಿವರು ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಒಂದು ಪರಿಶೀಲನೆಗೆ ಕಳಿಸ್ತಾರೆ ನೋಡ್ರಿ. ಮಂಡಲದ ಪರಿಶೀಲನೆಗೆ ಕಳಿಸ್ತಾರೆ ಒಂದು ಪ್ರಧಾನಮಂತ್ರಿಯವರು. ವಿಧಿ 77ನೇ ವಿಧಿ, ಸಂವಿಧಾನ 77ನೇ ವಿಧಿ ಏನಂತಂದರೆ ಸರ್ಕಾರದ ಕಾರ್ಯನಿರ್ವಹಣೆಗಳು. ಭಾರತ ಸರ್ಕಾರದ ಎಲ್ಲ ಒಂದು ಕಾರ್ಯಾಂಗದ ಕ್ರಮಗಳನ್ನು ರಾಷ್ಟ್ರಪತಿಯವರ ಹೆಸರಿನಲ್ಲಿ ಈ ಒಂದು ತೆಗೆದುಕೊಳ್ಳಲಾಗ್ತದೆ ನೋಡ್ರಿ. ರಾಷ್ಟ್ರಪತಿಯ ಒಂದು ಹೆಸರಿನಲ್ಲಿ ತೆಗೆದುಕೊಳ್ತಾರೆ ಭಾರತದ ಎಲ್ಲ ಒಂದು ಕಾರ್ಯಾಂಗದ ಒಂದು ಕಾರ್ಯಕ್ರಮಗಳನ್ನು. ಸರ್ಕಾರದ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಮತ್ತು ಮಂತ್ರಿಗಳ ನಡುವೆ ಖಾತೆ ಹಂಚಿಕೆ ಮಾಡಲು ರಾಷ್ಟ್ರಪತಿ ನಿಯಮಗಳನ್ನು ರೂಪಿಸುತ್ತಾರೆ. ಅಲೋಕೇಶನ್ ಆಫ್ ಬಿಸ್ನೆಸ್ ರೂಲ್ಸ್ ಅಂತ ಹೇಳ್ತೇವೆ ನಾವು. ರಾಷ್ಟ್ರಪತಿ ಏನು ಮಾಡ್ತಾರೆ ಅಂದರೆ ಈ ಒಂದು ಸರ್ಕಾರದ ವ್ಯವಹಾರ ಆಗಿರ್ತವಲ್ಲ ಆ ಒಂದು ವ್ಯವಹಾರವನ್ನು ಸುಗಮವಾಗಿ ನಡೆಸಲು ಮತ್ತು ಮಂತ್ರಿಮಂಡಲಗಳ ನಡುವೆ ಹಂಚಿಕೆ ಮಾಡಲು ರಾಷ್ಟ್ರಪತಿಯವರು ನಿಯಮಗಳನ್ನು ರೂಪಿಸ್ತಾರೆ. ಪ್ರಮುಖವಾದ ಮಾಹಿತಿ ಏನಂದರೆ ಮಂತ್ರಿಮಂಡಲದ ಗಾತ್ರದ ಮಿತಿ. ಇದು ಇಂಪಾರ್ಟೆಂಟ್ ಆದ ನೋಡ್ರಿ, ಇದು ಎಕ್ಸಾಮಲ್ಲಿ ಕೇಳಿದಾರೆ. ಇದು ಎಷ್ಟನೇ ಅಂದರೆ 91ನೇ ತಿದ್ದುಪಡಿ 2003ರಲ್ಲಿ ತರಲಾತ ಜಾರಿ. ಗರಿಷ್ಠ ಎಷ್ಟು? 15%. ಮಂತ್ರಿಮಂಡಲದ ಒಟ್ಟು ಸದಸ್ಯರ ಸಂಖ್ಯೆ ಪ್ರಧಾನಿಯೇ ಸೇರಿದಂತೆ ಲೋಕಸಭೆಯ ಒಟ್ಟು ಬಲದ 15%ಗಿಂತ ಹೆಚ್ಚಿರಬಾರ್ದಂತ ಹೇಳ್ತದೆ. ಮಂತ್ರಿಮಂಡಲದ ಗಾತ್ರ ಏನಪ್ಪ ಅಂತಂದರೆ 2003ದಾಗ 91ನೇ ತಿದ್ದುಪಡಿ ಮಾಡ್ತಾನೆ. ಆ ಒಂದು ತಿದ್ದುಪಡಿ ಪ್ರಕಾರ ಏನು ಹೇಳ್ತದಂದರೆ ಮಂತ್ರಿಮಂಡಲದ ಸದಸ್ಯರಾಗಿರ್ಬೋದು ಪ್ರಧಾನಿಯವರು ಸೇರಿಕೊಂಡಿಗೆಸಿಂದ ಅದರಲ್ಲಿ ಪ್ರಧಾನಿಯವರು ಸೇರಿದಂತೆ ಲೋಕಸಭೆ ಒಟ್ಟು ಬಲದ ಗಾತ್ರ ಎಷ್ಟಿರಬೇಕು? 15%ಗಿಂತ ಹೆಚ್ಚಿರಬಾರ್ದು ಅಂತ ಹೇಳ್ತದೆ ಈ ಒಂದು ತಿದ್ದುಪಡಿ. ಗರಿಷ್ಠ 15%. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅನರ್ಹಗೊಂಡ ಒಂದು ಸದಸ್ಯರು ಮಂತ್ರಿಯಾಗಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಸಂವಿಧಾನದಲ್ಲಿ 10ನೇ ಅನುಸೂಚಿಯಲ್ಲಿ ಕಂಡು ಬರುವಂಥ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಏನಾದರೂ ಸದಸ್ಯ ಏನಪ್ಪ ಅಂತಂದರೆ ಅನರ್ಹಗೊಂಡರೆ ಒಂದು ಮಂತ್ರಿಯಾಗಲು ಸಾಧ್ಯವಾಗುವುದಿಲ್ಲ ನೋಡಿ ಆ ಟೈಮ್ದಾಗ. ಈ ತಿದ್ದುಪಡಿಯು ಜಂಬೋ ಮಂತ್ರಿಮಂಡಲದ ಕಡಿವಾಣ ಹಾಕಿದೆ ನೋಡಿ. ಜಂಬೋ ಮಂತ್ರಿಮಂಡಲಗಳಿಗೆ ಕಡಿವಾಣ ಹಾಕಿದೆ. ಅದೇ ರೀತಿಗೆ ಪ್ರಸ್ತುತ ಮಂತ್ರಿಮಂಡಲ ಮೋದಿ 3.0 ಅಂತ ಹೇಳ್ಬೋದು ನಾವು. 2024 ಪ್ರಸ್ತುತ ಮಂತ್ರಿಮಂಡಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾರೆ. ಸಿಬ್ಬಂದಿ, ಅಣುಶಕ್ತಿ ಮತ್ತು ಬಾಹ್ಯಾಕಾಶದ ಒಂದು ವೈಖರಿಗಳನ್ನು ನೋಡಿಕೊಳ್ತಾರೆ ನೋಡ್ರಿ ಯಾರು? ಪ್ರಧಾನಮಂತ್ರಿ ಅವರು. ಅದೇ ರೀತಿಯಾಗಿ ರಕ್ಷಣೆಗೆ ಸಂಬಂಧಿಸಿದಂತೆ ರಾಜನಾಥ್ ಸಿಂಗ್ ಅವರು ನೋಡಿಕೊಳ್ಳುತ್ತಾರೆ. ಗೃಹ ಮಂತ್ರಿ ಯಾರಿದ್ದಾರೆ ಅಂದರೆ ಅಮಿತ್ ಶಾ ಅವರು ಪ್ರಸ್ತುತ ಗೃಹ ಮಂತ್ರಿ ಇದ್ದಾರೆ. ರಸ್ತೆ ಮತ್ತು ಸಾರಿಗೆಗೆ ನಿತಿನ್ ಗಡ್ಕರಿ ಅವರಿಗೆ ಮಂತ್ರಿಯನ್ನು ನೇಮಕ ಮಾಡಲಾಗಿದೆ. ಆರೋಗ್ಯಕ್ಕೆ ಜೆ ಪಿ ನಡ್ಡಾ ಅವರನ್ನು ನೇಮಕ ಮಾಡಿದ್ದಾರೆ. ಕೃಷಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ನೇಮಕ ಮಾಡಿದ್ದಾರೆ ಮಂತ್ರಿಯಾಗಿ. ಅದೇ ರೀತಿಯಾಗಿ ಹಣಕಾಸು ಹಂಚಿಕೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನೀಡಲಾಗಿದೆ ನೋಡಿ. ಹಣಕಾಸು ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನೀಡಲಾಗಿದೆ. ವಿದೇಶಾಂಗದ ಬಗ್ಗೆ ಎಸ್ ಜೈಶಂಕರ್ ಅವರ ಒಂದು ನೇಮಕವನ್ನು ಮಾಡಿದ್ದಾರೆ. ವಿದೇಶಾಂಗದ ಅಧ್ಯಕ್ಷರಾಗಿದ್ದಾರೆ ಎಸ್ ಜೈಶಂಕರ್. ಅದೇ ರೀತಿಯಾಗಿ ರೈಲ್ವೆಯ ಒಂದು ಅಧ್ಯಕ್ಷರಾದ ಅಶ್ವಿನಿ ವೈಷ್ಣವರವರಿಗೆ ನೀಡಲಾಗಿದೆ ನೋಡಿ. ಇವೇನಪ್ಪ ಅಂತಂದರೆ ಮಂತ್ರಿಮಂಡಲದ ಒಂದು ಕಾರ್ಯಗಳು ಇವು. ರಕ್ಷಣೆ, ಗೃಹ, ರಸ್ತೆ ಸಾರಿಗೆ, ಆರೋಗ್ಯ, ಕೃಷಿ, ಹಣಕಾಸು, ರೈಲ್ವೆ, ವಿದೇಶಾಂಗ. ಇದಕ್ಕೆ ಇವು ಮಂತ್ರಿಮಂಡಲದಲ್ಲಿ ಹಂಚಿಕೆ ನೀಡ್ತಾರೆ. ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ಜೆ ಪಿ ನಡ್ಡಾ, ಶಿವರಾಜ್ ಸಿಂಗ್ ಚೌಹಾಣ್, ನಿರ್ಮಲಾ ಸೀತಾರಾಮನ್ ಈ ರೀತಿಯಾಗಿ ಹಂಚಿಕೆ ಮಾಡಿದ್ದಾರೆ ನೋಡಿ. ಒಟ್ಟು ಬಲ 71 ಮಂತ್ರಿಗಳು ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂದರೆ 71 ಮಂತ್ರಿಗಳಿದ್ದಾರೆ. ಅದರಲ್ಲಿ 30 ಕ್ಯಾಬಿನೆಟ್ ಮಂತ್ರಿಗಳಿದ್ದಾರೆ, 5 ಸ್ವತಂತ್ರ ಮಂತ್ರಿಗಳಿದ್ದಾರೆ, 36 ರಾಜ್ಯ ಸಚಿವರು ಕೂಡ ಇದ್ದಾರೆ ನೋಡಿ. ಇದೇನಪ್ಪ ಅಂತಂದರೆ ಮಂತ್ರಿಮಂಡಲದ ಒಂದು ಪ್ರಸ್ತುತ ಒಂದು ಹೇಳ್ಬೋದು. ಪ್ರಸ್ತುತ ಮಂತ್ರಿಮಂಡಲ ಯಾವ ರೀತಿಯಾಗಿದೆ ಅಂತ ನಾವು ಹೇಳ್ತೀವಿ. ಮಂತ್ರಿಮಂಡಲದ ಒಂದು ಪ್ರಮುಖ ಪಾತ್ರಗಳ ಬಗ್ಗೆ ನೋಡೋದಾದರೆ ನೀತಿಯನ್ನು ನಿರೂಪಣೆಯನ್ನು ನೀಡ್ತದೆ. ದೇಶದ ಆಂತರಿಕ ಮತ್ತು ಬಾಹ್ಯ ನೀತಿಗಳನ್ನು ರೂಪಿಸುವುದು ಈ ಒಂದು ಮಂತ್ರಿಮಂಡಲದ ಪ್ರಮುಖ ಪಾತ್ರ ಆಗಿರ್ತದೆ. ಅದೇ ರೀತಿಯಾಗಿ ಈ ಶಾಸಕಾಂಗದ ಒಂದು ಪಾತ್ರವನ್ನು ಕೂಡ ನಡೆಸ್ತದೆ ನೋಡ್ರಿ. ಸಂಸತ್ತಿನಲ್ಲಿ ಮಸೂದೆಯನ್ನು ಮಂಡಿಸುವುದು ಮತ್ತು ಕಾಯ್ದೆಗಳನ್ನಾಗಿ ರೂಪಿಸುವುದು ಈ ಒಂದು ಮಂತ್ರಿಮಂಡಲದ ಕಾರ್ಯ ಆಗಿರ್ತದೆ. ಆರ್ಥಿಕ ಪಾತ್ರ, ಬಜೆಟ್, ಅವ್ಯಯ ಸಿದ್ಧಪಡಿಸುವುದು ಮತ್ತು ಆರ್ಥಿಕ ನೀತಿಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕೂಡ ಮಂತ್ರಿಮಂಡಲದ ಒಂದು ಕಾರ್ಯ ಆಗಿರ್ತದೆ. ಓಕೆ,
ಅದೇ ರೀತಿಗೆ ತುರ್ತು ಪರಿಸ್ಥಿತಿ ಅಂತ ಹೇಳ್ಬೋದು. ರಾಷ್ಟ್ರೀಯ ಬಿಕ್ಕಟ್ಟುಗಳ ಸಮಯದಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ. ಒಂದು ರಾಷ್ಟ್ರೀಯ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಕೂಡ ಈ ಒಂದು ಮಂತ್ರಿಮಂಡಲದ ನಿರ್ಣಾಯಕ ಪಾತ್ರ ವಹಿಸ್ತದಂತ ಹೇಳ್ತೀವಿ. ರಾಜ್ಯ ಮಂತ್ರಿಮಂಡಲದ ಬಗ್ಗೆ ಸಂಬಂಧಿಸಿದಂತೆ ಯಾವ ವಿಧಿ ಅಂದರೆ ಸಂವಿಧಾನದ 163ನೇ ಮತ್ತು 164ನೇ ವಿಧಿ ಹೇಳ್ತಾವೆ ನೋಡ್ರಿ. ರಾಜ್ಯ ಮಂತ್ರಿಮಂಡಲ, ನಾವು ಈಗ ಕೇಂದ್ರ ಮಂತ್ರಿಮಂಡಲ ನೋಡಿವಿ, ಈಗ ರಾಜ್ಯ ಮಂತ್ರಿಮಂಡಲ ಇದೆ ನೋಡಿ. ಕೇಂದ್ರದಲ್ಲೇ ಮಾದರಿಯಲ್ಲಿ ರಾಜ್ಯಗಳಲ್ಲೂ ಮಂತ್ರಿಮಂಡಲ ಕಾರ್ಯನಿರ್ವಹಿಸುತ್ತದೆ ನೋಡ್ರಿ. ಮುಖ್ಯಮಂತ್ರಿ ಇದರ ನೇತೃತ್ವ ವಹಿಸುತ್ತಾರೆ. ಇವರು ರಾಜ್ಯಪಾಲರಿಗೆ ಸಲಹೆ ನೀಡ್ತಾರೆ ನೋಡ್ರಿ. ಗವರ್ನರ್ ಅವರಿಗೆ ಒಂದು ಮುಖ್ಯಮಂತ್ರಿ ಸಲಹೆ ನೀಡ್ತಾರೆ. ಅಲ್ಲಿ ಯಾವ ರೀತಿಯಾಗಿ ರಾಷ್ಟ್ರಪತಿಗೆ ಒಂದು ಪ್ರಧಾನಮಂತ್ರಿ ಅವರು ಸಲಹೆ ನೀಡ್ತಾರೋ ಅದೇ ರೀತಿಯಾಗಿ ಈ ಒಂದು ರಾಜ್ಯದಲ್ಲಿ ಗವರ್ನರ್ ಜನರಲ್ ಅವರಿಗೆ ಈ ಒಂದು ಮುಖ್ಯಮಂತ್ರಿ ಏನು ಮಾಡ್ತಾರೆ ಅಂದರೆ ಸಲಹೆ ನೀಡ್ತಾರೆ. ರಾಜ್ಯದ ವಿಧಾನಸಭೆಗೆ ಸಾಮೂಹಿಕ ಹೊಣೆಗಾರರಾಗಿರ್ತಾರೆ ಇವರು. ಒಟ್ಟಾರೆಯಾಗಿ ಹೇಳೋದಾದರೆ ಮಂತ್ರಿಮಂಡಲವು ಭಾರತದ ಆಡಳಿತದ ಇಂಜಿನ್ ಆಗಿದೆ ಅಂತ ಹೇಳ್ಬೋದು ನಾವು. ಮಂತ್ರಿಮಂಡಲ ಭಾರತದ ಒಂದು ಇಂಜಿನ್ ಆಗ್ಯದ. ಸಂವಿಧಾನದ ವಿಧಿ 74 ಮತ್ತು 75 ಇದರ ಒಂದು ರಚನೆ ಮತ್ತು ಹೊಣೆಗಾರಿಕೆಯನ್ನು ವಿವರಿಸ್ತದೆ. ಈ ಒಂದು 74ನೇ 75ನೇ ವಿಧಿ ಏನಪ್ಪ ಮಂತ್ರಿಮಂಡಲದ ಹೊಣೆಗಾರಿಕೆಯನ್ನು ವಿವರಿಸ್ತದೆ ನೋಡ್ರಿ. ಸಾಮೂಹಿಕ ಹೊಣೆಗಾರಿಕೆ ಸಂಸದೀಯ ವ್ಯವಸ್ಥೆಯ ತಳಹದಿಯನ್ನು ತೋರಿಸ್ತದೆ. ಕ್ಯಾಬಿನೆಟ್ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆಂತರಿಕ ಒಂದು ವಲಯವಾಗಿದೆ. ಈ ಒಂದು ಮಂತ್ರಿಮಂಡಲ ಕ್ಯಾಬಿನೆಟ್ ಒಂದು ಪ್ರಸ್ತುತಪಡಿಸಿರುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆಂತರಿಕ ಒಂದು ವಲಯವಾಗಿದೆ ಅಂತ ನಾವು ಹೇಳ್ಬೋದು. ಏನಪ್ಪ ಅಂತಂದರೆ ಇದು ಮಂತ್ರಿಮಂಡಲಿಗೆ ಸಂಬಂಧಿಸಿದಂಥ ಒಂದು ಸಂಪೂರ್ಣ ಮಾಹಿತಿ ಇತ್ತು ನೋಡ್ರಿ. ಈ ಒಂದು ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಅದೇ ರೀತಿಗೆ ಕಾಮೆಂಟ್ ಹಾಕಿ ಸೂಪರ್ ಅಂತ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಈ ಒಂದು ಕೇಂದ್ರ ಮಂತ್ರಿಮಂಡಲದ ಬಗ್ಗೆ ಯಾವ ರೀತಿಯಾಗಿ ಚೆನ್ನಾಗಿತ್ತಂದರೆ ವಿಡಿಯೋನ ಕಮೆಂಟ್ ತಿಳಿಸಿ, ಮತ್ತು ಮುಂದಿನ ಒಂದು ವಿಡಿಯೋನ ಮಾಡೋಣ.